ರಾಜಕೀಯ ಸುದ್ದಿಗಳನ್ನ ಆಮೇಲೆ ನೋಡೋಣ. ಆದ್ರೆ ಈಗ ತುಂಬಾನೇ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಯ ಮೊದಲ ದೃಶ್ಯ. ಕೋಲ್ಕತ್ತಾದಲ್ಲಿ ಎನ್ಐಎಯಿಂದ ಇಬ್ಬರು ಉಗ್ರರನ್ನ ಬಂಧನ ಮಾಡಲಾಗಿದೆ. ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ ಬಂಧನದ ದೃಶ್ಯ ಲಭ್ಯವಾಗಿದೆ. ವೈದ್ಯಕೀಯ ತಪಾಸಣೆಗೆ ಕರೆದೊಯ್ತಾ ಇರುವಂತಹ ದೃಶ್ಯ ಬಹಿರಂಗಗೊಂಡಿದೆ. ಬಳಿಕ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿರುವಂತಹ ಎನ್ಐಎ ಅಧಿಕಾರಿಗಳು 1.5 ತಿಂಗಳು ಕಳೀತಾ ಬಂತು. ಆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಆರೋಪಿ ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಎನ್ಐಎ ಅಧಿಕಾರಿಗಳು ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಎಲ್ಲಾ ಗಡಿಗಳಲ್ಲೂ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ರು, ಸತತವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಡಾಟ್ ಟು ಡಾಟ್ ಅವರು ಆಡ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಆಗ ಸಿಕ್ಕಿರೋದು ಇಬ್ಬರು ಉಗ್ರರು, ಒಬ್ಬ ಮುಸಾವಿರ್ ಹಾಗೂ ಮತ್ತೊಬ್ಬ ಅಬ್ದುಲ್ ಮತೀನ್ ತಾಹಾ. ಈ ತಾಹಾ ಏನಿದ್ದಾನೆ ತುಂಬಾನೇ ಡೇಂಜರಸ್ ಇದ್ದ, ಸಿಂಪಥೈಸರ್ಸ್ ರೀತಿ ಕೆಲಸ ಮಾಡ್ತಾ ಇದ್ದ. ಈ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಆಗಿರಬಹುದು, ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರಬಹುದು, ভাই কি করে আনলেন? কবে আসছিলেন? কবে আসছিলেন কলকাতায়? কে সাহায্য করলো? কাদের ভয়ে আসছিলেন? ভাই কে সাপোর্ট করলো? কে সাপোর্ট করলো তোমাকে? কে আশ্রয় দিল? তোমার আশ্রয়দাতা কে? ರೈಟ್. ಅಬ್ದುಲ್ ಮತೀನ್ ತಾಹಾನ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅದೇ ರೀತಿಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನು ಮುಸಾವಿರ್ ಅನ್ನುವಂತಹ ಶಂಕೆ ಕೂಡ ಇತ್ತು. ಮುಸಾವಿರ್ನ ಸಹಚರನೊಬ್ಬನನ್ನ ಮಂಗಳೂರಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದಾದ ನಂತರ ಈತ ಎಲ್ಲಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದ್ರು. ಈತ ಬಳ್ಳಾರಿಗೆ ಹೋಗಿರೋದ್ರ ಬಗ್ಗೆ ಮಾಹಿತಿ ಇತ್ತು. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ನಂತರ ಬೀದರ್ ಭಾಗಕ್ಕೆ ಹೋಗಿರಬಹುದು ಅಂತ ಹೇಳ್ತಿದ್ರು. ಆ ಭಾಗಕ್ಕೂ ಕೂಡ ಎನ್ಐಎ ತಂಡ ತೆರಳಿತು, ಮಂಗಳೂರಿಗೆ ತೆರಳಿತು. ಹೀಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇವರನ್ನ ಜಾಲಾಡಿದ್ದಾರೆ. ಆದರೆ ಯಾವಾಗ ಇವರ ಸುಳಿವು ಸಿಕ್ಕಿರ್ಲಿಲ್ವೋ, ಬೇರೆ ರಾಜ್ಯದ ಪೊಲೀಸರ ಸಹಾಯದೊಂದಿಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ರು. ಸುಮಾರು 1.5 ತಿಂಗಳು ಕಳೆದ ನಂತರ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಶಂಕಿತ ಮುಸಾವಿರ್ನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ತಾ ಇರುವಂತಹ ದೃಶ್ಯವೂ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನೀವು ಗಮನಿಸಬಹುದು, ತರಾತುರಿಯಲ್ಲಿ ಎನ್ಐಎ ಅಧಿಕಾರಿಗಳು ಇಬ್ಬರು ಉಗ್ರರನ್ನ ಕರೆದೊಯ್ದಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ರಾಜಕೀಯ ಸುದ್ದಿಗಳ ಮಧ್ಯೆ ಇವಾಗ ಸಿಗ್ತಾ ಇರುವಂತಹ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಶಂಕಿತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಸಭಾ ಇದು ಒಂದು ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕೇವಲ 1.5 ವರ್ಷದಲ್ಲಿ ಆರೋಪಿ ಮುಸಾವಿರ್ ಅಂದ್ರೆ ಶಂಕಿತನನ್ನ ಈಗ ಅರೆಸ್ಟ್ ಮಾಡಿರುವಂತಹದ್ದು. ಮುಸಾವಿರ್ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲದೆ ತಮಿಳುನಾಡು ಕೂಡ ಈತನ ಒಂದು ಚಹರೆ ಇತ್ತು ಅನ್ನುವಂತಹದ್ದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ ಎನ್ಐಎ ಮಾತ್ರ ಅಲ್ಲದೆ ಕರ್ನಾಟಕ ಪೊಲೀಸ್, ತೆಲಂಗಾಣ ಪೊಲೀಸ್ ಜೊತೆಗೆ ತಮಿಳುನಾಡು ಪೊಲೀಸ್ ಇಷ್ಟು ಜನ ಸೇರಿ ಈಗ ಈ ಒಂದು ಬೇಟೆಯನ್ನ ಆಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ಮುಸಾವಿರ್ ಜೊತೆಗೆ ಅಬ್ದುಲ್ ತಾಹಾ ಏನಿದ್ದಾರೆ, ಮತೀನ್ ತಾಹಾ, ಈ ಇಬ್ಬರು ಕೂಡ ಸಾಕಷ್ಟು ಕಡೆ ಸುಮಾರು 18 ಕಡೆ ತಲೆಮರೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಎಲ್ಲವೂ ಕೂಡ ಆಗ್ಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂತಹದ್ದು. ಇನ್ನು ಈತ ಏನು ಮುಸಾವಿರ್ ಇಲ್ಲಿ ಬಳ್ಳಾರಿಗೆ ಹೋದ ನಂತರ ಅಲ್ಲಿಂದ ಎಲ್ಲಿ ಹೋದ ಅನ್ನುವಂತಹದ್ದು ಆತನ ಚಹರೆ ಸಿಕ್ಕಿರ್ಲಿಲ್ಲ. ಜೊತೆಗೆ ಈತ ಮುಸಾವಿರ್ ಶಂಕಿತ ಇಲ್ಲೊಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬಿಟ್ಟವನ ಹೆಸರು ಮುಸಾವಿರ್ ಅನ್ನುವಂತಹದ್ದನ್ನ ಕಂಡುಹಿಡಲಿಕ್ಕೆ ಸುಮಾರು 1 ತಿಂಗಳು ಕೂಡ ತಗೊಂಡು ಎನ್ಐಎ ಅಧಿಕಾರಿಗಳು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ರು. ಯಾವಾಗ ಈತನೇ ಅನ್ನುವಂತಹದ್ದು ಕನ್ಫರ್ಮ್ ಆಯಿತು, ಆಗ ಆತನ ಸುತ್ತ ಇದ್ದಂತಹ ನೆಟ್ವರ್ಕ್ ಅನ್ನ ಭೇದಿಸಲಿಕ್ಕೆ ಮುಂದಾಗಿದ್ರು. ಈಗ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಆತ ಸುಮಾರು 18 ಕಡೆ ಆತನ ಹೆಸರು ಐಡೆಂಟಿಟಿಯನ್ನ ಚೇಂಜ್ ಮಾಡಿಕೊಂಡು ಹೋಗಿ ತಲೆಮರೆಸ್ಕೊಂಡಿರುವಂತಹದ್ದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹದ್ದು. ಇನ್ನು ಕೋಲ್ಕತ್ತಾದಲ್ಲಿ ಆತ ಏನು ಸಿಂಗ್ ಅಥವಾ ಸಿಖ್ ಸಮುದಾಯಕ್ಕೆ ಸೇರಿದವನ ರೀತಿಯಾಗಿ ಅಲ್ಲಿ ಹೋಗಿ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಬಾಡಿಗೆ ಮನೆಯಲ್ಲಿ ಇಬ್ಬರು ಸಹ ಒಂದೇ ಕಡೆ ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಈಗ ಏನು ಕರ್ನಾಟಕ, ತಮಿಳುನಾಡು,
ತೆಲಂಗಾಣ, ಜೊತೆಗೆ ಎನ್ಐಎ ಅಧಿಕಾರಿಗಳು ಅವರನ್ನ ರೌಂಡ್ ಅಪ್ ಮಾಡಿಸೋದಕ್ಕೆ, ಅರೆಸ್ಟ್ ಮಾಡಿಸೋದಕ್ಕೆ ಇನ್ನು ಎನ್ಐಎ ವಿಶೇಷ ನ್ಯಾಯಾಲಯ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಈಗ ಆತನನ್ನ ಏನು ಹಾಜರುಪಡಿಸಿ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ಮತ್ತೆ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದು ಇಲ್ಲಿ ಕೂಡ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ನಡೆಸುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಸಭಾ ರೈಟ್. ಈ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ ಕೇವಲ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಮಾತ್ರವಲ್ಲ, ಈ ಹಿಂದೆ ಆಗಿರುವಂತಹ ಕರ್ನಾಟಕದ ಬ್ಲಾಸ್ಟ್ಗಳು, ಅದು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಆಗಿರಬಹುದು ಅಥವಾ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಆಗಿರಬಹುದು, ಅಲ್ಲೂ ಕೂಡ ಸಿಂಪಥೈಸರ್ಸ್ ರೀತಿ ಕೆಲಸ ಮಾಡಿದ್ದ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ, ಈತ ಸಿಕ್ಕಿರೋದು ಎನ್ಐಎ ಅಧಿಕಾರಿಗಳಿಗೆ ಇನ್ಯಾವ ಲೀಡ್ ಕೊಡಬಹುದು? ಖಂಡಿತವಾಗಿಯೂ ಸಭಾ, ಏನು ಅಬ್ದುಲ್ ಮತೀನ್ ತಾಹಾ ಎನ್ನುವಂತ ಏನಿದ್ದಾನೆ, ಈತ ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡಲ್ಲೂ ಕೂಡ ಈತ ಬೇಕಾಗಿರುವಂತಹ ಆರೋಪಿ ಆಗಿರ್ತಾನೆ ಅಥವಾ ಶಂಕಿತ ಆಗಿರ್ತಾನೆ. ಅಲ್ಲಿ ಕೂಡ ತಮಿಳುನಾಡಲ್ಲಿ 2020ರಲ್ಲಿ RSS ಒಬ್ಬ ಕಾರ್ಯಕರ್ತರನ್ನ ಮರ್ಡರ್ ಮಾಡಿರುವಂತಹ ವಿಚಾರದಲ್ಲಿ ಈತ ಮೋಸ್ಟ್ ವಾಂಟೆಡ್ ಆಗಿರ್ತಾನೆ. ಜೊತೆಗೆ 2020ರಿಂದಲೂ ಕೂಡ ಈತನಿಗೆ ಸಾಕಷ್ಟು ಎನ್ಐಎ ಅಧಿಕಾರಿಗಳು ಟ್ರೈ ಮಾಡ್ತಾ ಇರ್ತಾರೆ ಬಂಧನ ಮಾಡಲಿಕ್ಕೆ. ಜೊತೆಗೆ ಈತನೇ ಈ ಒಂದು ಮಾಸ್ಟರ್ ಮೈಂಡ್ ಆಗಿರಬಹುದು ಅನ್ನುವಂತಹ ಶಂಕೆ ಮೇಲೆ ಈಗಾಗಲೇ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸಿದ್ರು. ಜೊತೆಗೆ ಮುಸಾವೀರ್ಗೂ ಜೊತೆಗೆ ಮತೀನ್ ತಾಹಾಗೂ ಕೂಡ ಕನೆಕ್ಷನ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಏನು ಸಾಕ್ಷಿಗಳು ಕೂಡ ಸಿಕ್ಕಿದ್ವು. ಈಗ ಎಲ್ಲೋ ಒಂದ್ ಕಡೆ ಒಂದು ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ದಕ್ಷಿಣ ಭಾರತದಲ್ಲಿ ಏನು ಐಸಿಸ್ ಉಗ್ರ ಸಂಘಟನೆ ಏನಿದೆ, ಆ ಒಂದು ಉಗ್ರ ಸಂಘಟನೆ ಆಕ್ಟಿವ್ ಆಗಿ ಇರ್ಲಿಕ್ಕೆ ಮುಖ್ಯವಾಗಿ ಕಾರಣ ಅಬ್ದುಲ್ ಮತೀನ್ ತಾಹಾ ಅಂತ ಏನಿದೆ, ಈ ಒಂದು ತಾಹಾನೇ ಮುಖ್ಯ ಕಾರಣ ಅನ್ನುವಂಥದ್ದು, ಅಥವಾ ಕ್ಯಾಪ್ಟನ್ ಅಥವಾ ಕರ್ನಲ್ ಅಂತ ಈತನೇ ಕರ್ಸ್ಕೊಳ್ತಿದ್ನ ಅನ್ನುವಂತಹ ಶಂಕೆ ಕೂಡ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಒಂದು ಶಂಕೆಯನ್ನು ವ್ಯಕ್ತಪಡಿಸಿರುವಂತಹದ್ದು. ಹೀಗಾಗಿ ಆತನನ್ನ ಬಂಧನ ಮಾಡಿದ ನಂತರ ಮತ್ತಷ್ಟು ವಿಚಾರಗಳು ಹೊರಗೆ ಬರುವಂತಹ ಸಾಧ್ಯತೆ ಇರುವಂತಹದ್ದು. ಸಭಾ ರೈಟ್. ಈಗ ವಾಟ್ ನೆಕ್ಸ್ಟ್, ಮುಂದೇನೇನಾಗುತ್ತೆ ಚಂದ್ರು? ಯಾಕಂದ್ರೆ ಇವರನ್ನ ಸದ್ಯಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ, ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ರಾಜ್ಯಕ್ಕೆ ಯಾವಾಗ ಕರ್ಕೊಂಡ್ ಬರ್ತಾರೆ, ಏನೆಲ್ಲ ಪ್ರೊಸೀಜರ್ ಇದೆ? ಖಂಡಿತವಾಗಿಯೂ ಸಭಾ, ಇನ್ನು ಅಲ್ಲಿ ಎನ್ಐಎ ಅಧಿಕಾರಿಗಳು ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದ ನಂತರ ಇಲ್ಲಿ ಬೆಂಗಳೂರಿನಲ್ಲಿ ಎನ್ಐಎ ವಿಶೇಷ ನ್ಯಾಯಾಲಯ ಇದೆ, ಇಲ್ಲಿ ಏನು ಬ್ಲಾಸ್ಟ್ ಆಗಿರೋದ್ರಿಂದ ಇಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೆ ಅಲ್ಲಿಂದ ಅವರನ್ನ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ಫ್ಲೈಟ್ ಅಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಎನ್ಐಎ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದು ಮುಂದಿನ ವಿಚಾರಣೆ ನಡೆಸುವಂತ ಎಲ್ಲ ಸಾಧ್ಯತೆ ಇರುವಂತಹ. ಇನ್ನು ಇಂದು ಸದ್ಯ ಏನು ಈಗಾಗಲೇ ಲೇಟ್ ಆಗಿರೋದ್ರಿಂದ 6 ಗಂಟೆಗೆ ಏನು ನ್ಯಾಯಾಲಯ ಒಂದು ಮುಚ್ಚಲ್ಪಡುತ್ತೆ. ಅದಾದ ನಂತರ ನಾಳೆ ಸೆಕೆಂಡ್ ಸ್ಯಾಟರ್ಡೇ ಇದೆ, ನಂತರ ಭಾನುವಾರ ಕೂಡ ಇರೋದ್ರಿಂದ 2 ದಿನ ರಜೆಗಳಿರೋದ್ರಿಂದ ಸೋಮವಾರ ಬಂದು ಎನ್ಐಎ ನ್ಯಾಯಾಲಯಕ್ಕೆ ಮುಂದೆ ಹಾಜರುಪಡಿಸುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಸಭಾ ರೈಟ್. ಚಂದ್ರಶೇಖರ್, ಧನ್ಯವಾದ ಡೀಟೇಲ್ಸ್ಗಾಗಿ. ಈ ದೃಶ್ಯದಲ್ಲಿ ಇಬ್ಬರ ಫೋಟೋವನ್ನು ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಒಂದು ಮತೀನ್ ತಾಹಾ, ಮತ್ತೊಂದು ಮುಸಾವಿರ್ ಹುಸೇನ್ ಶಾಜಿ. ಈತನೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಸದ್ದಿಲ್ಲದೆ ಪರಾರಿಯಾಗಿದ್ದಂತಹ ಶಂಕಿತ. ಈತನನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈತ ಸದ್ಯಕ್ಕೆ ಸಿಕ್ಕಾಕೊಂಡಿದ್ದಾನೆ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಇಡೀ ರಾಷ್ಟ್ರದಲ್ಲಿ ಸದ್ದು ಮಾಡಿತ್ತು. ಅದಾದ ನಂತರ ಬೆಂಗಳೂರಿನ ಯಾವುದೇ ಕೆಫೆ ಆಗಿರಬಹುದು, ರೆಸ್ಟೋರೆಂಟ್ಗಳಾಗಿರಬಹುದು, ಹೋಟೆಲ್ಸ್ಗಳಾಗಿರಬಹುದು, ಅಥವಾ ಬೇರೆ ಬೇರೆ ಭಾಗಕ್ಕೆ ಜನ ಹೋಗೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾರಾದ್ರೂ ಸುಮ್ಮನೆ ಬರಬಹುದಾ? ಬೆಂಗಳೂರಲ್ಲಿ ಬಾಂಬ್ ಇಟ್ಟು ಪರಾರಿ ಆಗ್ಬಿಡಬಹುದಾ? ಎಷ್ಟೆಲ್ಲ CCTVಗಳನ್ನ ಪರಿಶೀಲಿಸಿದ್ರು ಕೂಡ ಅವ್ರು ಯಾರ ಐಡೆಂಟಿಟಿಯೂ ಕೂಡ ಸಿಗ್ತಾ ಇಲ್ವಲ್ಲ, ಯಾಕೆ ಅನ್ನುವಂತಹ ಸಾಲು ಸಾಲು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ವಿ. ಇದೆಲ್ಲದರ ಮಧ್ಯೆ ಎನ್ಐಎ ಅಧಿಕಾರಿಗಳು ಯಾಕಿಷ್ಟು ತಡ ಮಾಡ್ತಾ ಇದ್ದಾರೆ? ভাই কি করে আনলেন? কবে এসেছিলেন? কবে এসেছিলেন কলকাতায়? কে সাহায্য করলো? কবে এসেছিলেন? কবে এসেছিলেন ভাই? ওর পেছনে ভাই কবে এসেছিলেন কলকাতায়? ಎನ್ಐಎ ಅಧಿಕಾರಿಗಳು ಯಾಕಿಷ್ಟು ತಡ ಮಾಡ್ತಾ ಇದ್ದಾರೆ ಈ ಮುಸಾವಿರ್ನನ್ನ ಹುಡ್ಕೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಆದ್ರೆ ಎನ್ಐಎ ಅಧಿಕಾರಿಗಳು ಒಂದೊಂದು ಡಾಟ್ ಅನ್ನು ಕೂಡ ಆಡ್ ಮಾಡ್ತಾ ಲಿಂಕ್ ಮಾಡ್ತಾ ಹೋದ್ರು. ಅದಾದ ನಂತರ ಸುಮಾರು 1.5 ತಿಂಗಳ ಕಳೆದ ನಂತರ
ಈ ಇಬ್ಬರು ಕೂಡ ಕಾಣಿಸಿಕೊಂಡಿದ್ದು ಕೋಲ್ಕತ್ತಾದಲ್ಲಿ ಇವರು ತಲೆಮರೆಸ್ಕೊಂಡಿದ್ರು. ಪಂಜಾಬಿ ಗೆಟಪ್ ಅಂದ್ರೆ ತಲೆಗೆ ಪೇಟ ಆಗಿರಬಹುದು, ಗಡ್ಡ ಆಗಿರಬಹುದು, ಆ ಗೆಟಪ್ನಲ್ಲಿ ಈ ಇಬ್ಬರು ಓಡಾಡ್ತಾ ಇದ್ರು ಅನ್ನುವಂತಹ ಶಂಕೆ. ಸೊ ಹೊಸದಾಗಿ ಇವರು ಅಲ್ಲಿ ಹೋಗಿ ಸೇರ್ಕೊಂಡಿರ್ತಾರೆ, ಮನೆ ಬಾಡಿಗೆಯನ್ನ ಪಡೆದಿರ್ತಾರೆ, ಆ ಮನೆಯಲ್ಲಿ ಪಂಜಾಬಿ ತರ ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದರೆ ಆ ಲ್ಯಾಂಗ್ವೇಜ್ ಅನ್ನು ಕೂಡ ಕಾಪಿ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಇದೆಲ್ಲವನ್ನು ಕೂಡ ಅಕ್ಕಪಕ್ಕದವರು ಅಥವಾ ಅಬ್ಸರ್ವ್ ಮಾಡ್ತಾ ಇದ್ರಾ, ಅಥವಾ ಪೊಲೀಸರು ಆಲ್ರೆಡಿ ಮಾಹಿತಿಯನ್ನ ಹೇಳಿಟ್ಟಿದ್ರಾ, ಯಾಕೆ ಇವರ ಮೇಲೆ ಶಂಕೆ ಬಂತು, ಅನುಮಾನ ಬಂತು, ಇದೆಲ್ಲದರ ಬಗ್ಗೆ ತದನಂತರ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ ನೋಡ್ತಾ ಇರುವಂತಹ ದೃಶ್ಯ ರಾಮೇಶ್ವರಂ ಕೆಫೆಯ ಆ ಶಂಕಿತ ಉಗ್ರ ಸದ್ಯಕ್ಕೆ ಸಿಕ್ಕಿದ್ದಾನೆ. ಆ ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿದ್ದಂತಹ ಮುಸಾವಿರ್ನನ್ನ ಗಮನಿಸ್ತಾ ಇದ್ದೀರಾ. ಮುಸಾವಿರ್ ಹುಸೇನ್ ಶಾಜೀಬ್ ಈತನ ಹೆಸರು. ಈತನೇ ಬಾಂಬ್ ತಯಾರಿಸಿದ್ದು ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ NIA ಅಧಿಕಾರಿಗಳಿಗೆ ಇತ್ತು. ಈತ ಟ್ರೇನ್ಡ್ ಆಗಿದ್ದ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಸೊ ಈತನ ಫ್ಯಾಮಿಲಿ ಮಂಗಳೂರಲ್ಲಿ ವಾಸವಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಲಭ್ಯವಾಗುತ್ತೆ. ಈತನ ಮದುವೆ ಆಗಿರೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಲಭ್ಯವಾಗುತ್ತೆ. ಅದಾದ ನಂತರ ಮನೆಯವರನ್ನು ಕೂಡ NIA ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಈತನ ಒಬ್ಬ ಸ್ನೇಹಿತನನ್ನು ಕೂಡ, ಈತನಿಗೆ ಯಾವ ಸ್ನೇಹಿತ ಸಹಾಯ ಮಾಡಿದ್ನಲ್ಲ, ಸೊ ಆತನನ್ನೂ ಕೂಡ NIA ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಆತನೇ ಅಲ್ಲಿ ಬಾಂಬ್ ಇಟ್ಟಿರೋದು ಅನ್ನುವಂತಹ ಮಾಹಿತಿ ಕೂಡ NIA ಅಧಿಕಾರಿಗಳಿಗೆ ಲಭ್ಯವಾಗುತ್ತೆ. ಆತನ ಹೆಸರು ಮುಸಾವಿರ್ ಹುಸೇನ್ ಶಾಜೀಬ್ ಅನ್ನುವಂತಹ ಇನ್ಫಾರ್ಮೇಶನ್ ದೊರೆಯುತ್ತೆ ಮತ್ತು ಕೂಡ ಲಭ್ಯವಾಗುತ್ತೆ. ಸೊ ಅದನ್ನ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಂತಹ NIA ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈತನನ್ನ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಈತ ಮಂಗಳೂರು ಭಾಗವಾಗಿ ಬೇರೆ ಎಲ್ಲಾದ್ರೂ ಅಬ್ಸ್ಕಾಂಡ್ ಆದ್ರ, ಸಮುದ್ರ ಮಾರ್ಗವಾಗಿ ಎಲ್ಲಾದ್ರೂ ಹೋದ್ನ, ಅಥವಾ ಬೇರೆ ದೇಶಕ್ಕೆ ಏನಾದ್ರೂ ಪಲಾಯನ ಆದ್ನ, ಇದೆಲ್ಲದರ ಬಗ್ಗೆಯೂ ಕೂಡ ಆತಂಕ ಇರುತ್ತೆ. ಈ ಎಲ್ಲ ಆತಂಕಗಳ ಮಧ್ಯೆಯೂ ಸುಮಾರು 1.5 ತಿಂಗಳ ನಂತರ ರಾಮೇಶ್ವರಂ ಕೆಫೆಯ ಬಾಂಬರ್ ಏನಿದ್ದಾನೆ, ಸೊ ಆತನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ನೇರವಾಗಿ ಅವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಆ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿರುವಂತಹ, ಟಿ ಶರ್ಟ್ ಧರಿಸಿರುವಂತಹ ಶಂಕಿತ ಉಗ್ರ, ಅದೇ ರೀತಿಯಾಗಿ ಮತ್ತೊಬ್ಬ ಶಂಕಿತನನ್ನ ಅಲ್ಲಿ ಪೊಲೀಸರು ಕರೆದೊಯ್ತಾ ಇರುವಂತಹ ಫೋಟೋ ವಿಡಿಯೋವನ್ನ ಗಮನಿಸಬಹುದು. ಕಲ್ಕತ್ತಾದ ವಿಡಿಯೋ ಇದು. ಸೊ ಕಲ್ಕತ್ತಾದಲ್ಲಿ ಇವರನ್ನ ಸೆರೆ ಹಿಡಿಯಲಾಗಿದೆ. ರಾಜ್ಯದಿಂದ, ಕರ್ನಾಟಕದಿಂದ ಕಲ್ಕತ್ತಾಗೆ ಹೋಗಿ ಇವರಿಬ್ರು ಕೂಡ ತಲೆಮರೆಸಿಕೊಂಡಿದ್ರು. ಈ ಮತೀನ್ ತಾಹಾ ಏನಿದಾನಲ್ಲ, ಸೊ ಆತನು ಕೂಡ ಸಾಕಷ್ಟು ಡೇಂಜರಸ್ ಆಗಿರೋ ಒಬ್ಬ ಉಗ್ರ. ಕಾರಣ ಏನು ಅಂತಂದ್ರೆ, ಈ ಬೇರೆ ಬೇರೆ ಉಗ್ರರು ಹೋಗ್ತಿದ್ರು, ಬಾಂಬ್ ಇಡ್ತಿದ್ರು, ಪರಾರಿ ಆಗ್ತಿದ್ರು. ಆದ್ರೆ ಈ ತಾಹಾ ಅವರಿಗೆ ದುಡ್ಡು ಸಪ್ಲೈ ಮಾಡುವಂತಹ ಕೆಲಸ ಮಾಡ್ತಾ ಇದ್ದ. ಅವರಿಗೆ, ಈ ಬೇರೆ ಬೇರೆ ಯುವಕರಿಗೆ ಬೇರೆ ಬೇರೆ ಗ್ರೂಪ್ಗಳನ್ನ ಜಾಯಿನ್ ಮಾಡಿಸುವಂತಹ ಕೆಲಸ ಮಾಡ್ತಾ ಇದ್ದ, ಫಂಡಿಂಗ್ ಮಾಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದ. ಸೊ ಈ ಎಲ್ಲಾ ಕೆಲಸ ಮಾಡ್ತಾ ಇದ್ದಂತಹ ದೊಡ್ಡ ಮಾಸ್ಟರ್ ಮೈಂಡ್ ಮತೀನ್ ತಾಹಾನನ್ನು ಕೂಡ NIA ಅರೆಸ್ಟ್ ಮಾಡಿದೆ. ಬಾಂಬ್ ಬ್ಲಾಸ್ಟ್ ಆರೋಪಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. भैया थोड़ा हटाओ, भैया थोड़ा हटिए। ಸುಮಾರು 1.5 ತಿಂಗಳ ನಂತರ ಈ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಈತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ನಂತರ ಈತನ ಪ್ಲಾನಿಂಗ್ಸ್ ಏನಾಗಿತ್ತು, ಅಥವಾ ಬೇರೆ ಎಲ್ಲೆಲ್ಲಿ ಬಾಂಬ್ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಆ ಬಾಂಬ್ ತಯಾರಿಕೆ ಹಿಂದೆ ಯಾರ ಉದ್ದೇಶ ಇದೆ, ಯಾರ ಕೈವಾಡ ಇದೆ, ಫಂಡಿಂಗ್ ಹೇಗಾಗ್ತಿತ್ತು, ಎಲ್ಲಾ ಮಾಹಿತಿ ಕೂಡ ಲಭ್ಯವಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.